ಹಿರೋಶಿಮಾ ಘಟನೆ ಇತಿಹಾಸದಲ್ಲಿ ದಾಖಲಾದ ಕರಾಳ ಅಧ್ಯಾಯ. ವಿಆರ್ ಉಮೇಶ್. ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ನಡೆದ ಪರಮಾಣು ದಾಳಿ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿದೆ. ಈ ಘಟನೆಯನ್ನು ನೆನಪಿಸಿ ಜಗತ್ತಿನಾದ್ಯಂತ ನಿಶಸ್ತ್ರೀಕರಣಕ್ಕೆ ಒತ್ತಾಯಿಸಲು ಆಗಸ್ಟ್ 6ನ ಹಿರೋಶಿಮಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವಿಆರ್ ಉಮೇಶ್ ತಿಳಿಸಿದರು. ಪಟ್ಟಣದ 12ನೇ ವಾರ್ಡ್ನಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಹಿರೋಶಿಮಾ ದಿನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 1945ರ ಆಗಸ್ಟ್ 5ರಂದು ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಮೆರಿಕ ದೇಶವು ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಪರಮಾಣು ದಾಳಿ ನಡೆಸಿತ್ತು. ಇದರಿಂದ ನಗರದಲ್ಲಿದ್ದ ಲಕ್ಷಾಂತರ ಮಂದಿ ಸಾವನ್ನಪ್ಪಿದರೆ ಸಹಸ್ರಾರು ಮಂದಿ ಯುದ್ಧದ ಪರಿಣಾಮದಿಂದ ಬಳಲಿದ್ರು. ಸಾವನ್ನಪ್ಪಿದವರ ಸ್ಮರಣೆ, ಗಾಯದಿಂದ ಬಳಲಿದವರಿಗೆ ಗೌರವ ಸಲ್ಲಿಸಲು ಹಿರೋಶಿಮಾ ದಿನವನ್ನು ಆಚರಿಸುತ್ತಿದ್ದೇವೆ ಎಂದರು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಿಆರ್ಪಿ ಸುರೇಶ್, ಹಿರೋಶಿಮಾ ಘಟನೆ ವಿಶ್ವದಾದ್ಯಂತ ಯುದ್ಧ ವಿರೋಧಿ ಮತ್ತು ಪರಮಾಣು ವಿರೋಧಿ ಪ್ರದರ್ಶನಗಳ ವೇದಿಕೆಯಾಗಿ ಕಾರ್ಯನಿರ್ವಹಿಸುವುದರಿಂದ ಹಿರೋಶಿಮಾ ದಿನವು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದರು. ಸಮಾರಂಭದಲ್ಲಿ ಆಶುಭಾಷಣ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದರು. ಆಶುಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಶಾಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈ ಹಿಂದೆ ನಿನ್ನೆ ದಿವಸ ಮೇಡಮ್ ನನಗೆ ಸೂಚನೆಯನ್ನು ಕೊಟ್ಟರು. ಅದರಂತೆ ಪ್ರಾರ್ಥನಾ ಅವಧಿನಲ್ಲಿ ಅದನ್ನ ಕಾರ್ಯಕ್ರಮವನ್ನ ಚಿಕ್ಕದಾಗಿ ಚುಟುಕಾಗಿ ಅದನ್ನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಮೇಡಮ್ನ ಕೇಳ್ಕೊಂಡಿದ್ದೆ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕಾಗಿ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಮತ್ತೆ ಈ ಒಂದು ಕಾರ್ಯಕ್ರಮದ ಒಂದು ಏನು ಆಶುಭಾಷಣ ಸ್ಪರ್ಧೆ ಅಥವಾ ಚರ್ಚಾ ಸ್ಪರ್ಧೆ ಏನಿದೆ ಅದರಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೀವು ಮಾತನಾಡ್ತಕ್ಕಂತಹ ಒಂದು ಕೌಶಲ್ಯವನ್ನ ವೃದ್ಧಿಸ್ಕೋಬೇಕು ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತನಾಡೋದಕ್ಕೆ ಇವತ್ತು ಹಿರೋಶಿಮಾ ದಿನದ ಪ್ರಯುಕ್ತ ಇಲ್ಲಿ ಆಶುಭಾಷಣ ಸ್ಪರ್ಧೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ನಮ್ಮ BRC ಮತ್ತೆ CRP ಆಗಿರ್ತಕ್ಕಂಥ ಸುರೇಶ್ ಸರ್ ಅವರೇ ಹಾಗೂ ಮುಖ್ಯೋಪಾಧ್ಯಾಯರಾದಂಥ ರಾಜು ಸರ್ ಅವರೇ, ಹೆಸರುಗಳೇ ಹಾಗೂ ಮಕ್ಕಳೇ, ಇಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರೇ, ಇವತ್ತು ಹಿರೋಶಿಮಾ ದಿನದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಈ ತರ ಆಶುಭಾಷಣ ಸ್ಪರ್ಧೆಗಳನ್ನ ಮಾಡಬಹುದು. ಮತ್ತೆ ಈ ಅವತ್ತು ಮರಣ ಹೊಂದಿರ್ತಕ್ಕಂಥವ್ರು, ಅವತ್ತು ಇಡೀ ಊರೇನೆ ಸರ್ವನಾಶವಾಗಿದೆ ಅಣು ಬಾಂಬ್ ಬಿದ್ದಿದ್ರಿಂದ. ಹಿರೋಶಿಮಾದಲ್ಲಾಗ್ಬೋದು, ನಾಗಾಸಾಕಿಯದಲ್ಲಾಗ್ಬೋದು, ಅಲ್ಲಿ ಬರೀ ಮರಣವೂ ಆಗಿರೋದು ಒಂದಲ್ಲ, ಅಲ್ಲಿ ಒಂದು ಜೀವರಾಶಿಯೂ ಸಹಿತ ಉಳಿದೇ ಇರೋ ತರ ನಾಶವಾಗಿದೆ ಅಲ್ಲಿ. ಆದ್ರಿಂದ ಅದ್ರ ಬಗ್ಗೆ ಇವತ್ತು ಚರ್ಚಾ ಸ್ಪರ್ಧೆಯನ್ನು ಇಲ್ಲಿ ಇಟ್ಕೋಬೇಕು, ಆಶುಭಾಷಣ ಸ್ಪರ್ಧೆಯನ್ನ ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಬಂದಿದ್ದೀವಿ. ನೀವೆಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ಅದರಿಂದ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ, ಹಾಗೇನೆ ನಮ್ಮ CRP ಸರ್ ಮತ್ತೆ ನಮ್ಮ ಮುಖ್ಯೋಪಾಧ್ಯಾಯರು ನಮಗೆ ಇಷ್ಟೆಲ್ಲ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ರೋಟರಿ. ಉಮೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಇಂತಹ ಪ್ರೋತ್ಸಾಹ ಅವರಿಂದ ಸಿಗ್ಲಿ ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಶೈಕ್ಷಣಿಕವಾಗಿ, ಆರೋಗ್ಯದಾಯಕವಾಗಿ ಮತ್ತು ಸಮಾಜದ ಸರ್ವಮುಖ ಏಳಿಗೆಗೆ ಪಣ ತೊಟ್ಟು ಕಾರ್ಯನಿರ್ವಹಿಸತಕ್ಕಂಥ ಸಂಸ್ಥೆಯಾದ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ PM ಉಮೇಶ್ ರವರೇ, ಖಜಾಂಚಿ ಪ್ರಸನ್ನ ಕುಮಾರ್ ಅವರೇ, ಕಾರ್ಯದರ್ಶಿ ಸುನಿಲ್ ರವರೇ, ವಿಶೇಷವಾಗಿ ಹಿರಿಯ ನಾಗರಿಕರಾದ ಹಳ್ಳಿಕೆರೆ ಲೋಕಣ್ಣ ಅವರೇ, ಬೆಳಗಿನ ವೇಳೆಯಲ್ಲಿ ಪ್ರಾರ್ಥನಾ ವೇಳೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದು ನಿಜವಾಗ್ಲೂ ಕೂಡ ಶೈಕ್ಷಣಿಕವಾಗಿ ಇತಿಹಾಸದ ಭಾಗವನ್ನು ತಿಳಿಸುವಂತ ಇದೊಂದು ಪಾಠ. ಇಲ್ಲಿ ಕಾರ್ಯಕ್ರಮ ನಮಗಾಗಿದ್ರು ಕೂಡ ಇಲ್ಲಿ ನಡೀತಿರೋದೊಂದು ಪಾಠ. ಹೇಳಿದ್ರು ಸ್ನೇಹಿತರು, ಹೇಳಿದ್ರು ಹಿರೋಶಿಮಾ ನಾಗಾಸಾಕಿ ಹೆಸರನ್ನ ಹೇಳಿದ್ರು. ಆ ಎರಡು ಹೆಸರನ್ನ ತಮ್ಗೆಲ್ಲ ಏನೂ ಗೊತ್ತಿಲ್ಲದೆ ಇರಬಹುದು. ಮೊನ್ನೆ ನಡೆದಂತ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳ ಹೆಸರುಗಳು ಕೂಡ ನಿಮಗೆ ಕೆಲವು ಗೊತ್ತಿಲ್ಲ. ಹಾಗೇನೆ ಎಲ್ಲೋ ನಡೆಯುವ ಯುದ್ಧಗಳನ್ನ ಕೇಳಿದ್ದೀರಾ. ಹಾಗಾಗಿ ಮನೆಯಲ್ಲೂ ಕೂಡ ಯುದ್ಧ ನಡೀತಾ ಇರುತ್ತೆ. ಅಲ್ಲಿ ಯಾರ್ಯಾರು ನಡೀತಾ ಇರುತ್ತೆ ಅಂತ ನಾನು ಹೇಳಲ್ಲ, ನಿಮಗೆ ಗೊತ್ತಿರುತ್ತೆ. ಮನೆಯಲ್ಲೇ ನಡೆಯುವ ಯುದ್ಧ, ಅಕ್ಕಪಕ್ಕದ ಮನೆಯವರು ನಡೆಯುವ ಯುದ್ಧ, ಬೀದಿಗಳಿಗೆ ಈ ಬೀದಿಯವರು ಆ ಬೀದಿಯವರು ಕಿತ್ತಾಡೋದು, ಅದು ಯುದ್ಧ. ಆಮೇಲೆ ಒಂದೊಂದು ಕೇರಿ, ಆ ಕೇರಿಯರು ಈ ಕೇರಿಯರು. ಸಣ್ಣ ಸಮಸ್ಯೆಯನ್ನ ಆಂತರಿಕವಾಗಿ ತಿಳ್ಕೊಳ್ಳದಲೆ ದ್ವೇಷ ಅಸೂಯೆಗಳನ್ನು ಬೆಳೆಸುವ ಮುಖಾಂತರ
ಸಣ್ಣದಾಗಿ ನಡೆಯುವಂತ ಗಲಾಟೆ ದೊಡ್ಡ ಕ್ರಾಂತಿ ಆಗುತ್ತೆ. ನಿಮಗೆ ಯಾಕೆ ಅವಶ್ಯಕತೆ ಇತ್ತ ಅಂದ್ರೆ ಬೇಕು. ನಿಮ್ಮಲ್ಲೇ ನಡೆಯುವ ಆಂತರಿಕ ಕಿತ್ತಾಟಗಳು, ನಿಮ್ಮಲ್ಲೇ ನಡೆಯುವ ಜಗಳಗಳು, ನಿಮ್ಮ ಮನೆಯಲ್ಲೇ ನಡೆಯುವ. ಪಟ್ಟಣ ಪಂಚಾಯತ್ ಸದಸ್ಯ ಅಂಜನ್ ಕುಮಾರ್, ಮುಖ್ಯ ಶಿಕ್ಷಕ ರಾಜು, ರೋಟರಿ ಖಜಾಂಚಿ ಪ್ರಸನ್ನಕುಮಾರ್, ಅರಳೀಕೆರೆ ಲೋಕೇಶ್, ಮೋಹನ್ ಕುಮಾರ್, ಜಿಲನ್ ಉಪೇಂದ್ರ, ಇನ್ನರ್ ವೀಲ್ ಕ್ಲಬ್ ಆಫ್ ಸಂಕಲ್ಪದ ಶೋಭಾ, ಉಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.